ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 11 ನೇರ ಮತ್ತು ವಿಲೋಮಾನುಪಾತಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 11.2ರ 1ರಿಂದ 5ನೇ ಪ್ರಶ್ನೆಯವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 6ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 6. ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು 3 ಜನರು 4 ದಿನಗಳಲ್ಲಿ ಬದಲಾಯಿಸುವವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ. 3 ಜನರ ಬದಲು ಅವನು 4 ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಎಂದು ಕೇಳಲಾಗಿದೆ. ಇಲ್ಲಿ ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಗುತ್ತಿಗೆದಾರನು 3 ಜನರು 4 ದಿನಗಳಲ್ಲಿ ಬದಲಾಯಿಸಬಹುದು ಎಂದು ಊಹಿಸಿಕೊಂಡಿದ್ದಾನೆ. ಈಗ 3 ಜನರ ಬದಲು ಅವನು 4 ಜನರನ್ನ ಆ ಕೆಲಸಕ್ಕೆ ಬಳಸಿಕೊಂಡರೆ ಆ ಕೆಲಸವನ್ನ ಎಷ್ಟು ಸಮಯದಲ್ಲಿ ಮುಗಿಸಬಹುದು ಎಂದು ನಾವು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ಗಮನಿಸಿ, 3 ಜನರು 4 ದಿನಗಳಲ್ಲಿ ಮಾಡುವಂತಹ ಕೆಲಸವನ್ನ 4 ಜನರು ಅದಕ್ಕಿಂತ ಬೇಗವಾಗಿ ಮುಗಿಸುತ್ತಾರೆ. ಅಂದರೆ ಜನರ ಸಂಖ್ಯೆ ಹೆಚ್ಚಾದಂತೆ ದಿನಗಳ ಸಂಖ್ಯೆ ಇಲ್ಲಿ ಕಡಿಮೆಯಾಗುತ್ತದೆ. ಆದ್ದರಿಂದ ಇದು ವಿಲೋಮಾನುಪಾತದಲ್ಲಿದೆ. ಪ್ರಶ್ನೆ ಬಿಡಿಸೋಣ. ಬರೆದುಕೊಳ್ಳಿ. 3 ಜನರು 4 ದಿನಗಳಲ್ಲಿ ವಿದ್ಯುತ್ ತಂತಿ ಬದಲಾಯಿಸುವವರು ಎಂದು ಇಲ್ಲಿ ಗುತ್ತಿಗೆದಾರನು ಅಂದಾಜಿಸಿದ್ದಾನೆ. ಅದೇ ರೀತಿಯಾಗಿ 4 ಜನರು ಎಕ್ಸ್ ದಿನಗಳಲ್ಲಿ, ಅಂದರೆ ಎಷ್ಟು ದಿನಗಳಲ್ಲಿ ವಿದ್ಯುತ್ ತಂತಿ ಬದಲಾಯಿಸುವರು ಎಂದು ನಾವು ಕಂಡುಹಿಡಿಯಬೇಕು. ಇಲ್ಲಿ 3 ಎನ್ನುವುದನ್ನು x1, 4 ದಿನ ಎನ್ನುವುದನ್ನು y1 ಎಂದು, ಮತ್ತು 4 ಜನರು ಇರುವುದನ್ನು x2, x ಇರುವುದನ್ನು y2 ಎಂದು ನೀವು ಬರೆದುಕೊಳ್ಳಿ. ಇಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇವೆ. ನೀವು ಇನ್ನೊಮ್ಮೆ ಬೇಕಾದರೆ ನೋಡಿಕೊಳ್ಳಬಹುದು. x1 y1, x2 y2 ಈ ರೀತಿಯಾಗಿ ಬರೆದುಕೊಳ್ಳಬೇಕು. ಈ ಪ್ರಶ್ನೆ ವಿಲೋಮಾನುಪಾತದಲ್ಲಿದೆ. ಆದ್ದರಿಂದ ವಿಲೋಮಾನುಪಾತದ ಸೂತ್ರ x1 ಡಿವೈಡೆಡ್ ಬೈ x2, y2 ಡಿವೈಡೆಡ್ ಬೈ y1 ಈ ರೀತಿಯಾಗಿ ನಾವು ಸೂತ್ರವನ್ನು ಉಪಯೋಗಿಸಿಕೊಂಡು x ನ ಬೆಲೆಯನ್ನು ಕಂಡುಹಿಡಿಯೋಣ. x1 ನ ಬೆಲೆ ಗಮನಿಸಿ, x1 ನ ಬೆಲೆ 3 ಇದೆ, ಡಿವೈಡೆಡ್ ಬೈ x2 4 ಈಕ್ವಲ್ಸ್ ಟು y2 ಎಂದರೆ x ಇದೆ, x ಬರೆದುಕೊಳ್ಳಿ, ಡಿವೈಡೆಡ್ ಬೈ y1 ಎಂದರೆ 4 ಎಂದು ಬರೆಯಿರಿ. ಈಗ ಓರೆ ಗುಣಾಕಾರ ಮಾಡಬೇಕು. 4 ಗುಣಿಸು x ಮತ್ತು 3 ಗುಣಿಸು 4 ಗುಣಿಸು x 4x ಬರುತ್ತದೆ, ಈಕ್ವಲ್ಸ್ ಟು 3 4 12. ಈಗ x ಬೆಲೆಯನ್ನು ಕಂಡುಹಿಡಿಯಬೇಕಾದರೆ ನಾವು x ನ ಜೊತೆಗಿರುವ ಸಹಗುಣಕ 4 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಬೇಕಾಗಿದೆ. 4 ಇಲ್ಲಿ ಗುಣಿಸಿರುವುದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ. ಆದ್ದರಿಂದ ಭಾಗಿಸು 4 ಎಂದು ಬರೆದುಕೊಳ್ಳಿ. x ಈಕ್ವಲ್ಸ್ ಟು 12 ಭಾಗಿಸು 4 ಆಗಿದೆ. 4 1 4, 4 3 12. ಆದ್ದರಿಂದ x ನ ಬೆಲೆ 3 ಬಂದಿದೆ. ಅಂದರೆ x ದಿನಗಳಲ್ಲಿ ವಿದ್ಯುತ್ ತಂತಿ ಬದಲಾಯಿಸುವರು. 3 ದಿನಗಳಲ್ಲಿ ವಿದ್ಯುತ್ ತಂತಿಯನ್ನು ಬದಲಾಯಿಸುತ್ತಾರೆ. 3 ಜನ 4 ದಿನಗಳಲ್ಲಿ ವಿದ್ಯುತ್ ತಂತಿ ಬದಲಾಯಿಸುತ್ತಿದ್ದಾರೆ. ಅದೇ ರೀತಿಯಾಗಿ 4 ಜನರನ್ನು ಬಳಸಿಕೊಂಡಾಗ ಅವರು 3 ದಿನಗಳಲ್ಲಿ ವಿದ್ಯುತ್ ತಂತಿಯನ್ನು ಬದಲಾಯಿಸುತ್ತಾರೆ. ಅದೇ x ನ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿದಿದ್ದೇವೆ. ಆದ್ದರಿಂದ 4 ಜನರು ಈ ಕೆಲಸವನ್ನು 3 ದಿನಗಳಲ್ಲಿ ಮುಗಿಸುವರು ಎಂದು ಕೊನೆಯದಾಗಿ ಒಂದು ಹೇಳಿಕೆಯನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ 25 ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ? ಇಲ್ಲಿ ನೀವು ಚಿತ್ರವನ್ನು ಗಮನಿಸಿ. ಪ್ರತಿಯೊಂದು ಪೆಟ್ಟಿಗೆಯಲ್ಲಿ, ಈ ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ ನೋಡಬಹುದು. 12 ಸೀಸೆಗಳಿರುವಂತೆ 25 ಪೆಟ್ಟಿಗೆಗಳಲ್ಲಿ ಸೀಸೆಯನ್ನು ತುಂಬಿದ್ದಾರೆ. ಇದೇ ರೀತಿಯಾಗಿ 25 ಪೆಟ್ಟಿಗೆಗಳಲ್ಲಿ ಸೀಸೆಯನ್ನು ತುಂಬಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಈ ರೀತಿಯಾಗಿ 20 ಸೀಸೆಗಳನ್ನು ತುಂಬಿದಾಗ ಅಲ್ಲಿರುವಂತಹ ಸೀಸೆಗಳು ಎಷ್ಟು ಪೆಟ್ಟಿಗೆಗಳನ್ನು ತುಂಬುತ್ತವೆ ಎಂದು ನಾವು ಕಂಡುಹಿಡಿಯಬೇಕು. ಈಗ ಉತ್ತರಿಸೋಣ. ಮೊದಲನೆಯದಾಗಿ 12 ಸೀಸೆಗಳಿರುವಂತೆ 25 ಪೆಟ್ಟಿಗೆ ತುಂಬಿದ್ದಾರೆ. ಈ ರೀತಿಯಾಗಿ ಬರೆದುಕೊಳ್ಳಿ. 12 ಸೀಸೆಗಳಿರುವಂತೆ 25 ಪೆಟ್ಟಿಗೆ ತುಂಬಿದ್ದಾರೆ. 20 ಸೀಸೆಗಳಿರುವಂತೆ x ಪೆಟ್ಟಿಗೆ ತುಂಬಬಹುದು ಎಂದು ಬರೆಯಿರಿ. x ಪೆಟ್ಟಿಗೆ ತುಂಬಬಹುದು. ಈಗ x1 ನ ಬೆಲೆ 12, y1 25, x2 20, y2 x ಆಗಿದೆ. ಮುಂದೆ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ನಾವು x1 y1 x2 y2 ಇದೇ ರೀತಿಯಾಗಿ x ಗಳ ಬೆಲೆ ಮತ್ತು y ಗಳ ಬೆಲೆಯನ್ನು ಬರೆದುಕೊಳ್ಳಬೇಕು. ಇದು ವಿಲೋಮಾನುಪಾತದಲ್ಲಿದೆ. ಬರೆಯಿರಿ. ವಿಲೋಮ ಅನುಪಾತದಲ್ಲಿದೆ.
ಏಕೆಂದರೆ ಸೀಸೆಗಳ ಸಂಖ್ಯೆ ಹೆಚ್ಚಾದಂತೆ ಪೆಟ್ಟಿಗೆಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಪ್ರಶ್ನೆ ವಿಲೋಮಾನುಪಾತದಲ್ಲಿದೆ ಎಂದು ಬರೆದುಕೊಳ್ಳಿ. ಸೂತ್ರ x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. ಈಗ ನಾವು ಬೆಲೆಗಳನ್ನು ಅಳವಡಿಸೋಣ. x1ನ ಬೆಲೆ 12 ಇದೆ, 12. x2 ಎಂದರೆ 20 ಈಕ್ವಲ್ಸ್ ಟು y2ನ ಬೆಲೆ x ಇದೆ. ಪೆಟ್ಟಿಗೆಗಳು ಇಲ್ಲಿ y1ನ ಬೆಲೆ 25 ಇದೆ, y1ನ ಬೆಲೆ 25 ಎಂದು ಬರೆದುಕೊಳ್ಳಿ. ಓರೆ ಗುಣಾಕಾರ ಮಾಡಿದಾಗ 20 ಗುಣಿಸು x 20x ಈಕ್ವಲ್ಸ್ ಟು 12 ಗುಣಿಸು 25 ಬರೆದಿದ್ದೇವೆ. 25 ಗುಣಿಸು 12 20x ಈಕ್ವಲ್ಸ್ ಟು 25ಅನ್ನು 12ಕ್ಕೆ ಗುಣಿಸಿದಾಗ ಇಲ್ಲಿ ಗಮನಿಸಿ 12 ಐದ್ಲೆ 60, 6 ಇಟ್ಟು 0 ಇಲ್ಲಿ ಬರೆದಿದ್ದೇವೆ. 12 24, 24ಕ್ಕೆ 6 ಕೂಡಿಸಿದಾಗ 30 ಬಂದಿದೆ. ಆದ್ದರಿಂದ ಗುಣಲಬ್ಧ 300. 25 ಗುಣಿಸು 12ರ ಬೆಲೆ 300 ಎಂದು ಬರೆದುಕೊಳ್ಳಿ. ಎಕ್ಸ್ ಅನ್ನು ಹಾಗೆ ಇಟ್ಟು ನಾವು ಅದರ ಸಹಗುಣಕವನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತರಿಸಬೇಕು, ಏಕೆಂದರೆ ಎಕ್ಸ್ ಬೆಲೆಯನ್ನು ಇಲ್ಲಿ ನಾವು ಈಗ ಕಂಡುಹಿಡಿಯಬೇಕು. ಗುಣಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದು ಭಾಗಿಸಿದೆ. 0 0 ಕ್ಯಾನ್ಸಲ್ ಆಗಿದೆ. 2 1 2, ಇಲ್ಲಿ 2 1 2, 3ರಲ್ಲಿ 2 ಕಳೆದಾಗ 1 ಉಳಿಯಿತು, 10, 2 5 10, 15 ಬಂದಿದೆ. ಆದ್ದರಿಂದ x ಈಕ್ವಲ್ಸ್ ಟು 15, ಎಕ್ಸ್ನ ಬೆಲೆ 15. ಆದ್ದರಿಂದ 15 ಪೆಟ್ಟಿಗೆಗಳು ತುಂಬುತ್ತವೆ. ಎಕ್ಸ್ನ ಬೆಲೆಯನ್ನು ನಾವು 15 ಎಂದು ಕಂಡುಹಿಡಿದಿದ್ದೇವೆ. 12 ಸೀಸೆಗಳಿರುವಂತೆ 25 ಪೆಟ್ಟಿಗೆ ತುಂಬಿದ್ದಾರೆ. ಅದೇ ರೀತಿ 12 ಸೀಸೆ ಇರುವಲ್ಲಿ 20 ಸೀಸೆಗಳನ್ನು ತುಂಬಿದಾಗ ಪೆಟ್ಟಿಗೆಗಳ ಸಂಖ್ಯೆ 15 ಪೆಟ್ಟಿಗೆಗಳಾಗುತ್ತವೆ. ಈ ರೀತಿಯಾಗಿ 12 ಸೀಸೆಗಳಿರುವಂತೆ 25 ಪೆಟ್ಟಿಗೆಗಳನ್ನು ತುಂಬಿದ್ದರು. ಅದೇ ನಾವು ಸೀಸೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದಂತೆ ಪೆಟ್ಟಿಗೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇಲ್ಲಿ 20 ಸೀಸೆಗಳನ್ನು ತುಂಬಿದ್ದಾರೆ. ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿ. ಈಗ 20 ಸೀಸೆಗಳಿರುವಂತೆ ಪೆಟ್ಟಿಗೆಗಳನ್ನು ತುಂಬಿದಾಗ 15 ಪೆಟ್ಟಿಗೆಗಳು ತುಂಬುತ್ತಿವೆ. ಈ ಹೇಳಿಕೆಯನ್ನು ಬರೆಯಬೇಕು. ಆದ್ದರಿಂದ 15 ಪೆಟ್ಟಿಗೆಗಳು ತುಂಬುತ್ತವೆ. ಪ್ರಶ್ನೆ ನಂಬರ್ 8. ಒಂದು ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು 42 ಯಂತ್ರಗಳಿಗೆ 63 ದಿನ ಬೇಕಾಗುವುದು. ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು 54 ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವವು ಎಂದು ಕೇಳುತ್ತಿದ್ದಾರೆ. ದತ್ತ ಸಂಖ್ಯೆಯ ವಸ್ತುಗಳು ಅಂದರೆ ಒಂದಿಷ್ಟು ವಸ್ತುಗಳನ್ನು ಉತ್ಪಾದಿಸಲು 42 ಯಂತ್ರಗಳಿಗೆ 63 ದಿನ ಬೇಕಾಗಿದೆ. ಇಲ್ಲಿ ಒಟ್ಟು ಯಂತ್ರಗಳ ಸಂಖ್ಯೆ 42, ಬೇಕಾಗುವಂತಹ ದಿನಗಳ ಸಂಖ್ಯೆ 63 ಆಗಿದೆ. x1 y1 ಆಯಿತು. ಈಗ ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು, ಇದೇ ಸಂಖ್ಯೆಯ ವಸ್ತುಗಳನ್ನು 54 ದಿನಗಳಲ್ಲಿ ಉತ್ಪಾದಿಸಲು, ದಿನಗಳ ಸಂಖ್ಯೆ ಇರುವಲ್ಲಿ 54 ಎಂದು ತೆಗೆದುಕೊಂಡಾಗ 54 ಎನ್ನುವುದು y2 ಬೆಲೆಯಾಗುತ್ತದೆ. ನಾವು ಎಷ್ಟು ಯಂತ್ರಗಳು ಬೇಕಾಗುವವು ಎಂದು ಕಂಡುಹಿಡಿಯಬೇಕು. ಅಂದರೆ y ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಯಂತ್ರದ ಬೆಲೆ ಎಂದರೆ ಇಲ್ಲಿ x2 ದ ಬೆಲೆಯನ್ನು ಕಂಡುಹಿಡಿಯಬೇಕು. x1 ಎಂದರೆ 42 ಯಂತ್ರಗಳು, x2 ಈಗ ನಾವು x2 ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಬರೆದುಕೊಳ್ಳಿ. 42 ಯಂತ್ರಗಳಿಗೆ 63 ದಿನಗಳು ಬೇಕು. ಅದೇ ರೀತಿ x ಯಂತ್ರಗಳಿಗೆ 54 ದಿನಗಳು, ಅಂದರೆ 42 ಯಂತ್ರಗಳು 63 ದಿನಗಳಲ್ಲಿ ವಸ್ತುಗಳನ್ನು ಉತ್ಪಾದಿಸುತ್ತವೆ. ದಿನ ಇರುವಲ್ಲೇ ನೀವು ದಿನಗಳನ್ನು ಬರೆಯಬೇಕು, ಯಂತ್ರ ಇರುವಲ್ಲಿ ಯಂತ್ರಗಳನ್ನು ಬರೆಯಬೇಕಾಗುತ್ತದೆ. 54 ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕು ಎಂಬುದನ್ನು ನಾವು ಇಲ್ಲಿ x ಎಂದು ತೆಗೆದುಕೊಳ್ಳೋಣ. ಇಲ್ಲಿ x1 y1 x2 y2 ಈ ರೀತಿಯಾಗಿ ಈಗ ನಾವು ಸೂತ್ರದಲ್ಲಿ ಅಳವಡಿಸಬೇಕು. ಇದು ಕೂಡ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ಯಂತ್ರಗಳ ಸಂಖ್ಯೆ ಹೆಚ್ಚಾದಂತೆ ಅಥವಾ ದಿನಗಳ ಸಂಖ್ಯೆ ಕಡಿಮೆಯಾದಂತೆ ಯಂತ್ರಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ಇದು ವಿಲೋಮಾನುಪಾತದಲ್ಲಿದೆ. ಸೂತ್ರ ಬರೆದುಕೊಳ್ಳಿ. x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. ಅಳವಡಿಸೋಣ. x1 ಎಂದರೆ 42, x2 ದ ಬೆಲೆ ತಿಳಿದಿಲ್ಲ, x ಎಂದು ಹಾಗೆ ಬರೆಯಿರಿ. ಈಗ ನಾವು x2 ದ ಬೆಲೆಯನ್ನೇ ಇಲ್ಲಿ ಕಂಡುಹಿಡಿಯಬೇಕು. ಈಕ್ವಲ್ಸ್ ಟು 54, y2 ನ ಬೆಲೆ 54, y1 ನ ಬೆಲೆ 63 ಇದೆ, ಹಾಗೆ ಬರೆಯಿರಿ. ಈಗ 54x ಈಕ್ವಲ್ಸ್ ಟು 42 ಗುಣಿಸು 63, ಅಂದರೆ ಇಲ್ಲಿ ಓರೆ ಗುಣಾಕಾರ ಮಾಡಿದ್ದೇವೆ. 42 ಗುಣಿಸು 63 ಮತ್ತು 54 ಗುಣಿಸು x 54x ಆಗಿದೆ. 54x ಹಾಗೆ ಇರಲಿ. 42 ಗುಣಿಸು 63, 42ಅನ್ನು 63ಕ್ಕೆ ಗುಣಿಸಬೇಕು. 3 2 6,
3 ನಾಲ್ಕಲೆ 12 ಪ್ಲಸ್ 6 ಎರಡ್ಲೆ 12, 6 ನಾಲ್ಕಲೆ 24 ಪ್ಲಸ್ 1 25, 6ಕ್ಕೆ 6, 2 ಪ್ಲಸ್ 2 4, 5 ಪ್ಲಸ್ 1 6, 2ಕ್ಕೆ 2, 2646 ಬಂದಿದೆ. ಗುಣಲಬ್ಧ 2646. ಎಕ್ಸ್ ಅನ್ನು ಹಾಗೆ ಇರಿಸಿ ಸಹಗುಣಕವಾಗಿರುವಂತಹ 54 ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದು ಭಾಗಿಸಬೇಕು. ಏಕೆಂದರೆ ಗುಣಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ. 54ರಿಂದ 2646 ಭಾಗಿಸಿದಾಗ 54 ನಾಲ್ಕಲೆ 216, 14ರಲ್ಲಿ 6 ಕಳೆಯಬೇಕು. ಅಂದರೆ 4ರಲ್ಲಿ 6 ಕಳೆಯಲು ಸಾಧ್ಯವಿಲ್ಲ. 6ರಿಂದ ಒಂದು ಅಂಕಿಯನ್ನು ತೆಗೆದುಕೊಂಡಿದ್ದೇವೆ, 14 ಆಗಿದೆ. 14ರಲ್ಲಿ 6 ಕಳೆದಾಗ 8 ಉಳಿಯಿತು. 6ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 5 ಉಳಿದಿದೆ. 5ರಲ್ಲಿ 1 ಕಳೆದಾಗ 4, 2ರಲ್ಲಿ 2 ಕಳೆದಾಗ 0 ಬಂದಿದೆ. 48. ಇದು 54ಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ಮುಂದಿನ ಅಂಕಿಯನ್ನು ಕೆಳಗಿಳಿಸಬೇಕು. 6, 486 ಬಂದಿದೆ. 54 9ಲೆ 486, 486ರಲ್ಲಿ 486 ಕಳೆದಾಗ 0 ಬಂದಿದೆ. ಭಾಗಲಬ್ಧ 49. ಆದ್ದರಿಂದ ಎಕ್ಸ್ನ ಬೆಲೆ ಇಲ್ಲಿ 49 ಬಂದಿದೆ, ಅಥವಾ x2 ಬೆಲೆ ಎಂದು ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಆದ್ದರಿಂದ 54 ದಿನಗಳಲ್ಲಿ ಉತ್ಪಾದಿಸಲು 49 ಯಂತ್ರಗಳು ಬೇಕು. ಇಲ್ಲಿ ಬೇಕಾಗುವಂತಹ ಯಂತ್ರಗಳ ಸಂಖ್ಯೆ 63 ದಿನಗಳಲ್ಲಿ 42 ಯಂತ್ರಗಳು ವಸ್ತುಗಳನ್ನು ತಯಾರಿಸುತ್ತಿವೆ. ಅದೇ ರೀತಿಯಾಗಿ 54 ದಿನಗಳಲ್ಲಿ ಬೇಕಾಗುವ ಯಂತ್ರಗಳ ಸಂಖ್ಯೆ 49 ಆಗಿದೆ. ಅಂದರೆ ದಿನಗಳ ಸಂಖ್ಯೆ ಕಡಿಮೆಯಾದಂತೆ ಯಂತ್ರದ ಸಂಖ್ಯೆ ಹೆಚ್ಚಿಗೆ ಆಗುತ್ತದೆ. ಪ್ರಶ್ನೆ ನಂಬರ್ 9. ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು 2 ಗಂಟೆಗಳನ್ನು ತೆಗೆದುಕೊಳ್ಳುವುದು. ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಕಾರು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ 2 ಗಂಟೆಯನ್ನು ತೆಗೆದುಕೊಳ್ಳುತ್ತಿದೆ. ಅದೇ ಇಲ್ಲಿ ವೇಗವನ್ನು ಹೆಚ್ಚಿಗೆ ಮಾಡಿದಾಗ 60 ಕಿಲೋಮೀಟರ್ ಜವವಿರುವುದನ್ನು 80 ಕಿಲೋಮೀಟರ್ ಜವವನ್ನಾಗಿ ಮಾರ್ಪಡಿಸಿದಾಗ ಎಷ್ಟು ಗಂಟೆಗಳಲ್ಲಿ ಅದು ನಿರ್ದಿಷ್ಟ ದೂರವನ್ನು ತಲುಪಲು ಎಷ್ಟು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಾವು ಬರೆಯಬೇಕು. 60 ಕಿಲೋಮೀಟರ್ ಜವದೊಂದಿಗೆ 2 ಗಂಟೆಗಳಲ್ಲಿ ಆ ಸ್ಥಳವನ್ನು ತಲುಪುತ್ತಿದೆ. ಅದೇ ರೀತಿಯಾಗಿ ಜವವನ್ನು ಹೆಚ್ಚಿಗೆ ಮಾಡಿದ್ದಾರೆ. 80 ಕಿಲೋಮೀಟರ್ ಜವದೊಂದಿಗೆ ತಲುಪಲು ಎಷ್ಟು ಗಂಟೆ ಬೇಕು ಎಂದು ನಾವು ಕಂಡುಹಿಡಿಯಬೇಕು. ಆದ್ದರಿಂದ 80 ಕಿಲೋಮೀಟರ್ ಜವದೊಂದಿಗೆ x ಗಂಟೆ ಎಂದು ಬರೆದುಕೊಳ್ಳಿ. ಈ ಲೆಕ್ಕವು ಕೂಡ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ಇಲ್ಲಿ ಜವವು ಹೆಚ್ಚಾದಂತೆ ಸಮಯ ಕಡಿಮೆಯಾಗುತ್ತದೆ. ಸೂತ್ರ ಬರೆಯಿರಿ. x1 ಡಿವೈಡೆಡ್ ಬೈ x2, y2 ಡಿವೈಡೆಡ್ ಬೈ y1. ಇಲ್ಲಿ x1 y1 x2 y2. ಈಗ ನಾವು y2 ಬೆಲೆಯನ್ನು ಕಂಡುಹಿಡಿಯಬೇಕು. x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. ಈಗ ನಾವು ಅಳವಡಿಸೋಣ. x1 ಎಂದರೆ 60, x2 ಎಂದರೆ 80 ಈಕ್ವಲ್ಸ್ ಟು y2 ಎಂದರೆ x ಎಂದು ತೆಗೆದುಕೊಂಡಿದ್ದೇವೆ, x ಎಂದು ಬರೆದುಕೊಳ್ಳಿ. y1ನ ಬೆಲೆ 2 ಇದೆ, 2. ಓರೆ ಗುಣಾಕಾರ ಮಾಡೋಣ. 60 ಗುಣಿಸು 2 62ಲೆ 120, 80 ಗುಣಿಸು x 80x ಆಗಿದೆ. x ಅನ್ನು ಹಾಗೆ ಇರಿಸಿ 80ನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದು ಭಾಗಿಸೋಣ. 80ರಿಂದ 120 ಭಾಗಿಸೋಣ. 81ಲೆ 80, 120ರಲ್ಲಿ 80 ಕಳೆದಾಗ 40 ಉಳಿದಿದೆ. ಬಿಂದುವನ್ನಿಟ್ಟು ಒಂದು 0ಯನ್ನು ತೆಗೆದುಕೊಳ್ಳೋಣ. 85ಲೆ 400, 400ರಲ್ಲಿ 400 ಕಳೆದಾಗ 0 ಬಂದಿದೆ. ಆದ್ದರಿಂದ 1.5 ಭಾಗಲಬ್ಧ x ಈಕ್ವಲ್ಸ್ ಟು 1.5 ಎಂದು ಬರೆದುಕೊಳ್ಳಿ. 1.5 ಎಂದರೆ 1.5 ಎಂದು ಅರ್ಥ. ಆದ್ದರಿಂದ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು 1.5 ಗಂಟೆ ಬೇಕು, ಅಥವಾ ನೀವು ಈ ರೀತಿಯಾಗಿ 1.5 ಎಂದು ಕೂಡ ಬರೆದುಕೊಳ್ಳಬಹುದು. 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು 1.5 ಗಂಟೆ ಬೇಕು ಎಂದು ಬರೆಯಿರಿ. 60 ಕಿಲೋಮೀಟರ್ ಜವದೊಂದಿಗೆ 2 ಗಂಟೆಯಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಿತ್ತು. ಅದೇ ರೀತಿಯಾಗಿ ಜವವನ್ನು ಹೆಚ್ಚಿಗೆ ಮಾಡಿದಾಗ 80 ಕಿಲೋಮೀಟರ್ನಲ್ಲಿ 1.5 ಗಂಟೆಯಲ್ಲಿ ಆ ಸ್ಥಳವನ್ನು ತಲುಪುತ್ತಿದೆ. ಪ್ರಶ್ನೆ ನಂಬರ್ 10. 2 ಜನರು ಒಂದು ಮನೆಯ ಕಿಟಕಿಗಳನ್ನು 3 ದಿನಗಳಲ್ಲಿ ಜೋಡಿಸುವರು. 2 ಜನರು ಒಂದು ಮನೆಯ ಕಿಟಕಿಯನ್ನು 3 ದಿನಗಳಲ್ಲಿ ಜೋಡಿಸಬಹುದಾಗಿದೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು. ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ? 2 ಜನ ಮನೆಯ ಕಿಟಕಿಗಳನ್ನು 3 ದಿನಗಳಲ್ಲಿ ಜೋಡಿಸುತ್ತಾರೆ. ಒಬ್ಬನು
ಕೆಲಸ ಪ್ರಾರಂಭವಾಗುವ ಮೊದಲೇ ಆರೋಗ್ಯ ಪೀಡಿತನಾಗಿದ್ದಾನೆ. ಅಂದರೆ ಇಲ್ಲಿ ಒಬ್ಬ ಮಾತ್ರ ಇಲ್ಲಿ ಮನೆಯ ಕಿಟಕಿಗಳನ್ನು ಜೋಡಿಸಬೇಕಾಗಿದೆ. 2 ಜನರ ಬದಲಾಗಿ ಒಬ್ಬನು ಈ ಕಿಟಕಿಗಳನ್ನು ಜೋಡಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಎಂದು ನಾವು ಕಂಡುಹಿಡಿಯಬೇಕು. ಬರೆದುಕೊಳ್ಳಿ. 2 ಜನರು 3 ದಿನಗಳಲ್ಲಿ ಕಿಟಕಿಗಳನ್ನು ಜೋಡಿಸುವರು. ಅದೇ ರೀತಿಯಾಗಿ ಒಬ್ಬ X ದಿನಗಳಲ್ಲಿ ಜೋಡಿಸುತ್ತಾನೆ. ಅಂದರೆ ಒಬ್ಬನು ಅನಾರೋಗ್ಯ ಪೀಡಿತನಾಗಿದ್ದಾನೆ. ಇಲ್ಲಿ ಒಬ್ಬನು X ದಿನಗಳಲ್ಲಿ ಜೋಡಿಸುತ್ತಾನೆ ಎಂದು ಬರೆದುಕೊಳ್ಳಿ. ಸೂತ್ರವನ್ನು ಬರೆದುಕೊಳ್ಳೋಣ. ಇದು ಕೂಡ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ಜನರ ಸಂಖ್ಯೆ ಹೆಚ್ಚಾದಂತೆ ದಿನಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಅಥವಾ ಜನರ ಸಂಖ್ಯೆ ಕಡಿಮೆಯಾದಂತೆ ದಿನಗಳ ಸಂಖ್ಯೆ ಹೆಚ್ಚು ಆಗುತ್ತದೆ. ಸೂತ್ರವನ್ನು ಬರೆಯೋಣ. ವಿಲೋಮಾನುಪಾತದಲ್ಲಿದೆ ಎಂದು ಬರೆದುಕೊಳ್ಳಿ. ವಿಲೋಮಾನುಪಾತದಲ್ಲಿದೆ. ಸೂತ್ರ x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. x1 ಎಂದರೆ ಇಲ್ಲಿ x1 y1, x2 y2. x1 ಎಂದರೆ 2, x2 ಎಂದರೆ 1 ಇದೆ, ಈಕ್ವಲ್ಸ್ ಟು y2 ಎಂದರೆ x, y1 ಎಂದರೆ 3. ಓರೆ ಗುಣಾಕಾರ ಮಾಡಿದಾಗ x ಗುಣಿಸು 1 ಎಂದರೆ x ಗುಣಿಸು 1 ಎಂದರೆ x. 2 3 6, x ನ ಬೆಲೆ 6 ಬಂದಿದೆ. ಆದ್ದರಿಂದ ಕೆಲಸ ಪೂರ್ಣಗೊಳಿಸಲು ಬೇಕಾಗುವಂತಹ ದಿನಗಳ ಸಂಖ್ಯೆ 6 ಬರೆದುಕೊಳ್ಳಿ. ಆದ್ದರಿಂದ ಕೆಲಸ ಪೂರ್ಣಗೊಳಿಸಲು 6 ದಿನಗಳು ಬೇಕು. 2 ಜನರು 3 ದಿನಗಳಲ್ಲಿ ಮಾಡುವಂತಹ ಕೆಲಸವನ್ನು ಒಬ್ಬನು 6 ದಿನಗಳಲ್ಲಿ ಮಾಡುತ್ತಾನೆ, ಅಥವಾ ಒಬ್ಬನು ಇಲ್ಲಿ ಕಿಟಕಿ ಜೋಡಿಸಲು ಬೇಕಾಗುವ ದಿನಗಳ ಸಂಖ್ಯೆ 6 ಆಗಿದೆ. 2ನೇ ಪ್ರಶ್ನೆ, ಕಿಟಕಿಗಳನ್ನು 1 ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು? ಈಗ 1 ದಿನದಲ್ಲಿ ಜೋಡಿಸಲು ಅಂದರೆ 2 ಜನ 3 ದಿನಗಳಲ್ಲಿ ಜೋಡಿಸುತ್ತಿದ್ದಾರೆ. ಈಗ 1 ದಿನದಲ್ಲಿ ಜೋಡಿಸಲು ಅಂದರೆ 1 ದಿನದಲ್ಲಿ x ಜನರು ಎಂದು ತೆಗೆದುಕೊಳ್ಳಬೇಕು. 1 ದಿನದಲ್ಲಿ ಜೋಡಿಸಲು ಜನರ ಸಂಖ್ಯೆ ಎಷ್ಟು ಎಂದು ಕೇಳುತ್ತಿದ್ದಾರೆ. ಜನರ ಸಂಖ್ಯೆಯನ್ನು ನಾವು x ಎಂದು ತೆಗೆದುಕೊಳ್ಳೋಣ. 2 ಜನರು 3 ದಿನಗಳಲ್ಲಿ ಜೋಡಿಸುತ್ತಿದ್ದಾರೆ. 1 ದಿನದಲ್ಲಿ ಜೋಡಿಸಲು x ಜನರು ಬೇಕು. ಜನರ ಸಂಖ್ಯೆಯನ್ನು ಈಗ ನಾವು ಕಂಡುಹಿಡಿಯಬೇಕು. ದಿನಗಳ ಕೆಳಗೆ ದಿನಗಳನ್ನೇ ಬರೆಯಬೇಕು. 3 ದಿನಗಳಲ್ಲಿ 2 ಜನರು ಜೋಡಿಸಿದ್ದಾರೆ. 1 ದಿನದಲ್ಲಿ x ಜನರು ಎಷ್ಟು ಜನ ಜೋಡಿಸುತ್ತಾರೆ ಎಂದು ನಾವು ಕಂಡುಹಿಡಿಯೋಣ. x1 y1, x2 y2 ಬೆಲೆಗಳನ್ನು ಈಗ ಅಳವಡಿಸೋಣ. ಇದು ಕೂಡ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ಇಲ್ಲಿ ಜನರ ಸಂಖ್ಯೆ ಹೆಚ್ಚಾದಂತೆ ದಿನಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಸೂತ್ರ x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. x1 ಎಂದರೆ 2, x2 ಎಂದರೆ x ಇದೆ, ಕಂಡುಹಿಡಿಯಬೇಕು. x ಅನ್ನು ಹಾಗೆ ಬರೆದುಕೊಳ್ಳಿ. ಈಕ್ವಲ್ಸ್ ಟು y2 ಎಂದರೆ 1, y1 3 ಇದೆ, 3 ಎಂದು ಬರೆಯಿರಿ. ಓರೆ ಗುಣಾಕಾರ ಮಾಡಿದಾಗ x ಗುಣಿಸು 1 x, 2 3 6. 1 ದಿನದಲ್ಲಿ ಕಿಟಕಿ ಜೋಡಿಸಲು ಬೇಕಾಗುವಂತಹ ಜನರ ಸಂಖ್ಯೆ 6 ಬಂದಿದೆ. x ನ ಬೆಲೆ 6. ಆದ್ದರಿಂದ 1 ದಿನದಲ್ಲಿ ಕಿಟಕಿ ಜೋಡಿಸಲು 6 ಜನರು ಬೇಕು ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 11. ಒಂದು ಶಾಲೆಯು ಪ್ರತಿದಿನ 45 ನಿಮಿಷಗಳ 8 ಬೋಧನಾವಧಿಗಳನ್ನು ಹೊಂದಿದೆ. ಪ್ರತಿದಿನದ ಶಾಲಾವಧಿ ಸಮಯವೆಂದು ಊಹಿಸಿ. ಒಂದು ದಿನದಲ್ಲಿ 9 ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯವೆಷ್ಟು? ಇಲ್ಲಿ ಶಾಲೆಯ ಬೋಧನಾವಧಿಗಳನ್ನು ಹೊಂದಿದಂತೆ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. 45 ನಿಮಿಷಗಳ 8 ಪೀರಿಯಡ್ಗಳನ್ನು ಹೊಂದಿದ್ದಾಗ ಪ್ರತಿದಿನದ ಶಾಲಾವಧಿಯ ಸಮಯವೆಂದು ಊಹಿಸಿ. 9 ಬೋಧನಾವಧಿಗಳು ಅಂದರೆ 9 ಪೀರಿಯಡ್ಗಳನ್ನು ನಾವು ಬಳಸಿದಾಗ ಇಲ್ಲಿ ಬರುವಂತಹ ಬೋಧನಾವಧಿಯ ಸಮಯವನ್ನು ನಾವು ಕಂಡುಹಿಡಿಯಬೇಕು. ಪ್ರತಿದಿನದ ಶಾಲಾವಧಿಯ ಸಮಯವೆಂದು ನಾವು ಊಹಿಸಿದಾಗ 9 ಬೋಧನಾವಧಿ ಇದ್ದರೆ ನಾವು ಪ್ರತಿ ಬೋಧನಾವಧಿಯ ಸಮಯವನ್ನು ಕಂಡುಹಿಡಿಯಬೇಕಾಗುತ್ತದೆ. 45 ನಿಮಿಷಗಳ 8 ಬೋಧನಾವಧಿಗಳಿವೆ. ಅದೇ ಸಮಯದಲ್ಲಿ ನಾವು 9 ಬೋಧನಾವಧಿ ಮಾಡಿದಾಗ x ನಿಮಿಷಗಳು, ಒಂದು ಬೋಧನಾವಧಿಗೆ ಎಷ್ಟು ನಿಮಿಷಗಳು ದೊರೆಯುತ್ತವೆ ಎಂದು ಕಂಡುಹಿಡಿಯಬೇಕಾಗಿದೆ. 45 ನಿಮಿಷದ 8 ಬೋಧನಾವಧಿಗಳಿವೆ. ಅದೇ ರೀತಿಯಾಗಿ 9 ಬೋಧನಾವಧಿ ಮಾಡಿದಾಗ ಒಂದು ಬೋಧನಾವಧಿಗೆ ಎಷ್ಟು ನಿಮಿಷಗಳು ಬರುತ್ತವೆ ಎಂದು ಕಂಡುಹಿಡಿಯಬೇಕು. x1 y1 x2 y2 ಆಗಿದೆ. ಈಗ ಇದು ಕೂಡ ವಿಲೋಮಾನುಪಾತದಲ್ಲಿದೆ. ಏಕೆಂದರೆ ನಿಮಿಷಗಳ ಸಂಖ್ಯೆ ಅಥವಾ ಬೋಧನಾವಧಿಯ ಸಂಖ್ಯೆ ಹೆಚ್ಚಾದಂತೆ ನಿಮಿಷಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಸಮಯ ಇಲ್ಲಿ ಕಡಿಮೆಯಾಗುತ್ತದೆ. ಸೂತ್ರವನ್ನು ಬರೆಯೋಣ. x1 ಡಿವೈಡೆಡ್ ಬೈ x2 ಈಕ್ವಲ್ಸ್ ಟು y2 ಡಿವೈಡೆಡ್ ಬೈ y1. x1 ನ ಬೆಲೆ 45 ಬರೆದಿದ್ದೇವೆ. x2 ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. x ಅನ್ನು ಹಾಗೆ ಬರೆದುಕೊಳ್ಳಿ. ಈಕ್ವಲ್ಸ್ ಟು y2 ಎಂದರೆ 9,
y1 ಎಂದರೆ 8 ಬಂದಿದೆ, 8 ಎಂದು ಬರೆಯಿರಿ. ಓರೆ ಗುಣಾಕಾರ ಮಾಡೋಣ. 9 × x 9x ಈಕ್ವಲ್ಸ್ ಟು 45 × 8 ಬರೆದಿದ್ದೇವೆ. 45 × 8 9x 9x ಅನ್ನು ಹಾಗೆ ಬರೆದುಕೊಳ್ಳಿ. 8 5 40, 8 4 32, 32ಕ್ಕೆ 4 ಕೂಡಿಸಿದಾಗ 36 ಬಂದಿದೆ. 360 ಗುಣಲಬ್ಧ. ಎಕ್ಸ್ ಅನ್ನು ಹಾಗೆ ಇರಿಸಿ 9 ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದು ಭಾಗಿಸಬೇಕು. ಗುಣಿಸಿರುವಂತಹ 9 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ. 9 ಇಲ್ಲಿ 9 1 9, 9 4 36, 4 ಮತ್ತು 0 ಎಂದರೆ 40 ಬಂದಿದೆ. ಎಕ್ಸ್ ಈಕ್ವಲ್ಸ್ ಟು 40, ಎಕ್ಸ್ನ ಬೆಲೆ ಇಲ್ಲಿ 40 ಬಂದಿದೆ. ಆದ್ದರಿಂದ 9 ಬೋಧನಾವಧಿ ಇದ್ದರೆ 40 ನಿಮಿಷಗಳು ಬರುತ್ತವೆ. ಬರೆದುಕೊಳ್ಳಿ. ಆದ್ದರಿಂದ 9 ಬೋಧನಾವಧಿ ಇದ್ದರೆ ಪ್ರತಿ ಬೋಧನಾವಧಿಯ ಸಮಯ 40 ನಿಮಿಷ. 45 ನಿಮಿಷಗಳಂತೆ 8 ಬೋಧನಾವಧಿಗಳಿದ್ದವು. ಒಂದು ಬೋಧನಾವಧಿಯನ್ನು ಹೆಚ್ಚು ಮಾಡಿದಾಗ 45 ನಿಮಿಷಗಳ ಬೋಧನಾವಧಿ 40 ನಿಮಿಷಕ್ಕೆ ಕಡಿಮೆಯಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.2ರ 5ರಿಂದ 11ನೇ ಪ್ರಶ್ನೆಯವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 12 ಅಪವರ್ತಿಸುವಿಕೆ ಪಾಠದ ಅಭ್ಯಾಸ 12.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.